ಆರ್ಕಿಯಾಲಜಿಕಲ್ ಮ್ಯೂಸಿಯಂ ವೇ ಟು ಶೆಖಿ ಚಿಲ್ಸ್ ಟಾಮ್. ಇದು ಟಂಬ್ ಅಂತೇಳಿ ನಾವು ಇಲ್ಲಿ ಟಂಬ್ಗೆ ಬಂದಿದ್ದೀವಿ. ನೋಡೋಣ ಟಂಬ್ ಯಾವ ರೀತಿ ಇದೆ, ಒಳಗಡೆ ಹೋಗ್ತೀವಿ. ಎಂಟ್ರೆನ್ಸ್ ಇದು. ಇದಕ್ಕೆ ಒಬ್ಬರಿಗೆ ಇಲ್ಲಿ 20 ರೂಪಾಯಿ ತೊಗೋತಾರೆ. ಅದೆಲ್ಲ QR ಕೋಡ್ ಮುಖಾಂತರನೇ ಟಿಕೆಟ್ ಬುಕ್ ಮಾಡಬೇಕು. ಇದು ತಾಜ್ ಮಹಲ್ ಕಟ್ಟಡದಲ್ಲಿ ನೋಡಿ ಯಾವ ರೀತಿ ಈ ಬ್ರಿಕ್ಸ್ ಇದಾವಲ್ಲ, ಎಷ್ಟು ಚಿಕ್ಕ ಚಿಕ್ಕ ಇದ್ದಾವೆ. ನಮ್ಮ ಕಡೆ ಬ್ರಿಕ್ಸ್ ಎಲ್ಲ ಜಾಸ್ತಿ ದೊಡ್ಡವಿರ್ತವೆ. ಇದು ಇಷ್ಟೇ ಇದೆ ಅನ್ನೋ ಬ್ರಿಕ್ಸ್, ಇಟ್ಟಂಗಿ ಹೇಳ ಅಂತಕ್ಕಂಥ ಭಾಳ ಮಜಬೂತಾಗಿದೆ ಕಟ್ಟಡ ಇದು. ಇದು ಸಹ ಕುರುಕ್ಷೇತ್ರದ ಒಳಗಡೆ ಇರ್ತಕ್ಕಂಥದ್ದು. ಇದಕ್ಕೆ ಅಲ್ಲಿ ಮೇಲ್ಗಡೆನೂ ಹೋಗ್ಬೋದು. ತೋರಿಸಿ ಮೇಲ್ಗಡೆ ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದನ್ನು. ಇದನ್ನು ನೋಡ್ತಾ ಇದ್ದೀವಲ್ಲ ಇಲ್ಲಿ ಫಸ್ಟಾಗಿ ಕುಶನ್, ಫಸ್ಟ್, ಥರ್ಡ್ CID, ಗುಪ್ತಾ, ವರ್ಧನ್, ರಾಜ್ಪೂತ್, ಸುಲ್ತಾನೇಟ್ ಆ್ಯಂಡ್ ಮುಘಲ್ ಅಂದರೆ ಯಾವ ವರ್ಷದಲ್ಲಿ ಬಂದಿರತಕ್ಕಂಥದ್ದು ಅಂತಕ್ಕಂಥದ್ದು. ಸೆಮೆಟಿಕ್ ಸೆಕ್ಷನ್ ಅಕ್ರಾಸ್ ದಿ ಮೌಲ್, ಹರ್ಷ ಖಾಲ್ ಕಿಲಾ ಅಂತಕ್ಕಂಥದ್ದು ನೋಡಿಲ್ಲ. ಇದು ವಸ್ತು ಸಂಗ್ರಹಾಲಯ ಇದೆ. ಇದು ನೋಡಿ ಯಾವ ರೀತಿ ಟೊಂಬ್ ಅಂತಕ್ಕಂಥದ್ದು ಇದೆ ಅಲ್ಲ. ಟೊಂಬ್ ಮೇಲ್ಗಡೆ ಬಂದೀವಿ ನಾವು. ಈ ಟೊಂಬ್ ಯಾವ ರೀತಿ ಇದೆ, 4 ಕಡೆ ಈ ರೀತಿ ಇದ್ದು ಮೇಲ್ಗಡೆ ಈ ರೀತಿ ಸೇಮ್ ತಾಜ್ ಮಹಲ್ ಥರ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೆ. ಇಲ್ಲಿಗೆ ಬರುವಾಗ ನೀವು ಈ ಕುರುಕ್ಷೇತ್ರ ಬಸ್ ಸ್ಟ್ಯಾಂಡ್ ಹತ್ರ ಬಂದಮೇಲೆ ನೇರವಾಗಿ ನೀವು ಆಟೋಗೆ ಮಾತಾಡ್ಕೊಂಡ್ರೆ ಪ್ರತಿ ಪ್ಯಾಸೆಂಜರ್ಗೆ 30 ರೂಪಾಯಿ ತೆಗೆದುಕೊಳ್ತಾರೆ. ಬಟ್ ನೀವು ಫಸ್ಟ್ ಕ್ಲಿಯರಾಗಿ ಮಾತಾಡ್ಕೋಬೇಕು ಅವ್ರ ಜೊತೆ. ಇಲ್ಲಾಂತಂದರೆ ಅವ್ರು ಸ್ಟೇಜ್ ಬಂದಮೇಲೆ ಚೇಂಜ್ ಮಾಡಿಬಿಡ್ತಾರೆ. ನಾ ಇಲ್ಲೇ ಬಿಟ್ಟು ಹೋಗ್ಬಿಡ್ತೀನಿ, ನೀವು ಮತ್ತದು ಇದು ಇಲ್ಲಿಂದ 20 ರೂಪಾಯಿ ಕೊಡಿರಿ, 10 ರೂಪಾಯಿ ಹೆಚ್ಚು ಕೊಡಿರಿ, 30 ರೂಪಾಯಿ ಕೊಡಿ, 150 ರೂಪಾಯಿ ಕೊಡಿ ಅಂತ ಹೇಳ್ತಾರೆ. ಅದನ್ನು ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಸ್ಟಾರ್ಟಿಂಗೇ ಕ್ಲಿಯರಾಗಿ ಕೇಳಬೇಕು ಅವರಿಗೆ, ನಮಗೆ ಎಷ್ಟು ಅಮೌಂಟ್ ಕೊಡೋಕ್ಕಾಗುತ್ತೆ ಫಿಕ್ಸ್ ಮಾಡಿಕೊಂಡು ಅಂತಕ್ಕಂಥ. ಅಂದಾಗ ಮಾತ್ರ ನೀವೇನು ಮಾಡ್ಬೋದು ಅಂತಂದರೆ ಎಕ್ಸಾಕ್ಟ್ಲಿ ನೋಡ್ಕೋಬೋದು. ಇದು ಭಾಳಷ್ಟು ಇತಿಹಾಸವನ್ನು ಸಾರುತ್ತದೆ. ಇದು ಆ್ಯಸ್ ಯೂಜ್ವಲ್ ನಾವು ನೋಡ್ತಕ್ಕಂಥ ಒಂದು ಪ್ರೊಸೀಜರ್ನಲ್ಲಿ. ನೋಡೋಣ ಇದ್ರೊಳಗಡೆ ಏನಿದೆ ಅಂತಕ್ಕಂಥದ್ದನ್ನು. ಯಾವ ರೀತಿ ಇಲ್ಲ, ಸೀಟ್ ಇದೆ ಮೇಲ್ಗಡೆ ಹೋಗೋಕ್ಕೆ, ಬಟ್ ಲಾಕ್ ಇದೆ. ಲಾಕ್ ಪ್ರಕಾರ ಇದು ಒಂದು ರೀತಿ ಫುಲ್ ಒಳಗಡೆ ಓಪನ್ ಇದೆ ಪ್ಲೇಸ್. ಸೇಮ್ ನಮ್ಮ ಬಿಜಾಪುರದ ಗೋಳು ಗುಂಬಾಜ್ ಯಾವ ರೀತಿ ಇದೆ ಆ ರೀತಿ ಅಲ್ಲಿ ಒಂದು ಸ್ಮಾಲ್ ಇದು ಇದೆ. ಇಲ್ಲಿ ನೋಡ್ಬೋದು ನಾವು. ಇದು ಒಂದು ಯಾಕೋ ಇದು ಬಂದು ಬಿದ್ದಿದೆ, ಸತ್ತಿದೆ. ಅವ್ರಿ ಸತ್ತೋಗಿ ಬಿದ್ದಿದೆ, ಏನಾಗಿದೆ ಅಂತ ಗೊತ್ತಿಲ್ಲ. ಇಲ್ಲಿಂದ ನಾವು ಮಹಾಕಾಳಿ ಟೆಂಪಲ್ಗೆ ಹೋಗ್ತೀವಿ ನೆಕ್ಸ್ಟ್. ಅದು ಲಾಸ್ಟ್ ವಿಸಿಟ್ ಇನ್ನು ಕುರುಕ್ಷೇತ್ರ. ಈ ಎಲ್ಲ ಟೆಂಪಲ್ಸ್ಗಳ ಬಗ್ಗೆ ಫಸ್ಟ್ ಇವತ್ತು ನಾವು ಹೋಗ್ಬಿಟ್ಟು ಈ ಜ್ಯೋತಿ ಸರೋವರ ಅಂತಕ್ಕಂಥ ಪ್ಲೇಸ್ಗೆ ಹೋಗಿದ್ವಲ್ಲ. ಜ್ಯೋತಿ ಸರೋವರದಲ್ಲಿ ಕೃಷ್ಣಾರ್ಜುನ ಕತೆ, ಆಮೇಲೆ ಈ ಭೀಷ್ಮನಿಗೆ ಬಾಣ ಹೊಡಿತಕ್ಕಂಥದ್ದು ಭೀಷ್ಮ ಕುಂಡ ಅಂತಕ್ಕಂಥದ್ದು. ಅದಾದಮೇಲೆ ಶಿವ ಟೆಂಪಲ್ಗೆ ಹೋಗಿದ್ವಿ. ಇದು ಬಂದ್ಬಿಟ್ಟು ಟಾಮ್ ಅಂತಕ್ಕಂಥದ್ದು. ಇದರಲ್ಲೇ ಬಂದುಬಿಟ್ವಿ. ಇದು ನೆಕ್ಸ್ಟ್ ಆದಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿಂದ ಈ ಮಹಾಕಾಳಿ ಭದ್ರಕಾಳಿ ಅಂತಕ್ಕಂಥ ಟೆಂಪಲ್ಗೆ ಹೋಗ್ತೀವಿ. ಅದು ನಿಯರ್ ಬೈ ಇಲ್ಲೇ ಇದೆ. ಅದನ್ನು ಒಂದು ನೋಡ್ಕೊಂಡ್ಬಂದ್ಬಿಟ್ಟು ಇವತ್ತಿನ ವೀಡಿಯೋನ ಎಂಡ್ ಮಾಡಿಬಿಟ್ಟು ನಾಳೆ ಆದಷ್ಟು ಬೇರೆ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿ ಆ ಒಂದು ವೀಡಿಯೋನ ಕವರ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಕ್ಲಾರಿಟಿ ಬರ್ತಾಯಿಲ್ಲ. ರೀಸನ್ ಏನಂತಂದರೆ ಎಲ್ಲ ಈ ಕಡೆ ಫುಲ್ಲು ಮಳೆ ಬರ್ತಾಯಿದೆ, ಫಾಗ್ ಇದೆ. ಸೊ ಹಾಗಾಗಿ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಬರ್ತಾಯಿಲ್ಲ. ಈ ರೀತಿ ಗುಂಬಜ್ ಇದಾವಲ್ಲ, ಅಲ್ಲಿ ಒಂದು ಅಲ್ಲಿ ಒಂದು ಅಲ್ಲಿ ಒಂದು, ಈ ಟೋಟಲ್ 12 ಇದ್ದಾವೆ ರೌಂಡ್ ಆಫ್ನಲ್ಲಿ. ಈ ಕೆಳಗಡೆ ನೋಡಿದಾಗ ಇಲ್ಲಿ ಗಾರ್ಡನ್ ಇದೆ, ಯಾವ ರೀತಿ ಸ್ಟ್ರಕ್ಚರ್ ಆಗಿದೆ ಅಂತಕ್ಕಂಥ ಗಾರ್ಡನು. ಅಲ್ಲಿ ಒಬ್ಬ ಯಾರು ಇವೆಲ್ಲ ಅಶೋಕ ಗಿಡಗಳು ಇದ್ದಾವೆ ಸೈಡಿಗೆಲ್ಲ ಬಂದ್ಬಿಟ್ಟು. ನಾವು ಇದನ್ನು ಹೀಗೆ ಇದೇ ರೀತಿ ನೋಡ್ತಾ ಹೋದರೆ ಇದು ಟೋಟಲಿ 4 ಕಡೆ, ಈ 4 ಕಡೆ ಈ ರೀತಿ ಇರ್ತಕ್ಕಂಥದ್ದು. ಅಲ್ಲಿ ಈ ಕಡೆ ಎಲ್ಲ ಫುಲ್ಲು ಇದು ಮಾಡೋಕ್ಕಿದೆ. ನೀವೆಲ್ಲ ನೋಡ್ಬೋದು, ಟೂರಿಸ್ಟ್ ಎಲ್ಲ ಆ ಕಡೆ ಎಲ್ಲ ನೋಡ್ತಾ ಇದ್ದಾರೆ. ಇದು ಆಲ್ಮೋಸ್ಟ್ ಅಲ್ಲೂ ನೋಡ್ತಕ್ಕಂಥ ಪ್ಲೇಸೇ ಇರ್ತಕ್ಕಂಥದ್ದು ಇದೆಲ್ಲ. ಅಲ್ಲೆಲ್ಲ ಟೋಟಲಿ ಇಲ್ಲಿ ನೋಡಿ ಯಾವ ರೀತಿ ಇದೆ. ಆನೆಗಳ ಗೂಡು ಅಂತಕ್ಕಂಥವು ಇವೆ ಇಲ್ಲೆಲ್ಲ. ಆ ಕಡೆ ಬಂದ್ಬಿಟ್ಟು ಅವೆಲ್ಲ ಬಾವಿ ಸಿಸ್ಟಮ್ದಲ್ಲಿ ಇರ್ತಕ್ಕಂಥ ನೀರು ಸರಬರಾಜು ಮಾಡ್ತಕ್ಕಂಥದ್ದು, ಇಲ್ಲ ಒಂದು ರೀತಿ ದೀಪ ಮಾಡಿ ಫ್ಯಾಷನ್ ಮಾಡ್ತಕ್ಕಂಥದ್ದು ಇದೆ ಇಲ್ಲಿ. ಅಂದರೆ ರಾಜ ಮಹಾರಾಜರು ಏನಾದರೂ ಇದು ಮಾಡ್ತಾಯಿದ್ರು ಅಂದರೆ ಇದರಲ್ಲಿ ಈ ಸ್ಟೇಜ್ ಮೇಲೆ ಕುತ್ಕೊಂಡು ಆನೆಗಳು ಅದನ್ನು ಮಾಡ್ತಕ್ಕಂಥದ್ದು ಈ ಸ್ಪೇಸ್ದಾಗ ಇರ್ತಕ್ಕಂಥದ್ದು. ಆ ಕಡೆ ಒಂದು ಈ ಸೈಡು ಈ ಒಂದು ಟೋಮ್ ಕೊನೆ ಭಾಗದಲ್ಲಿ ಅಂದರೆ ಹಿಂದಿನ ಭಾಗದಲ್ಲಿ ಅಲ್ಲಿ ಒಂದು ದರ್ಗಾ ಸಿಸ್ಟಮ್ ಇದೆ.
ಅದೆಲ್ಲ ಗಾರ್ಡನ್ ಇದೆ ನೋಡಿ. ಈ ಒಂದು ಟೋಮ್ದು ಪ್ಲೇಸ್ ಭಾಳಷ್ಟು ಇದೆ, ಅಲ್ಲಿ ತನಕ ಇಲ್ಲಿ ಗ್ರೀನರ್ ಇದೆ, ಎಲ್ಲ ಟೋಮ್ ಪ್ರದೇಶನೇ ಇದೆ. ಇದು ಬರೋಬ್ಬರಿ ಒಂದು 1 ಅವರ್ ಟೈಮ್ ತೊಗೋತೀವಿ ನೋಡ್ಕೊಳ್ಳೋಕ್ಕೆ ಒಳಗಡೆ ನೀವು ಬಂದಾಗ. ನೋಡಿ ಯಾವ ರೀತಿ ಇದೆ. ಬಾವುಲಿ ಇರ್ತಾವ್ರಿ ಮೇಡಮ್ ಒಳಗೆ. ಇಟ್ ಈಸ್ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೊನೊಮೆಂಟ್ ಅಂತಕ್ಕಂಥದ್ದು. ಇದು ಒಳಗಡೆ ಇದೆಯಲ್ಲ ಮಸೀದ್ ಅಂತಕ್ಕಂಥ, ಒಳಗಡೆ ಹೋಗ್ಬೇಕು ಇಲ್ಲ ಗೊತ್ತಿಲ್ಲ, ಭಾಳ ಡೀಪ್ ಇರುತ್ತೆ, ಬೇಡ. ಇತಿಹಾಸ ನಿರ್ಮಾಣ ಮಾಡೋಕ್ಕೆ ಸಾಹಸಕ್ಕೆ ಕೈ ಹಾಕುವುದು ಬೇಡ. ನೋಡಿ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ಇಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಮೊನೊಮೆಂಟ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಒಂದು ಕಡೆ ಬರೆದಿದ್ದಾರೆ, ಓದಿದ್ದೀವಿ. ಇಷ್ಟು ಇರತಕ್ಕಂಥದ್ದು. ಇಲ್ಲಿ ಸ್ಕೂಲಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು ಅಂತಕ್ಕಂಥ ಒಂದು ಪುರಾತತ್ವ ಇಲಾಖೆದವರು ಹೇಳ್ತಾ ಇದ್ರು ಅವ್ರಿಗೆ ಇಷ್ಟು ಮುಂಚೆ ಕೇಳಿದಾಗ. ಈ ರೀತಿ ಹೊರಗಿನ ಮೇಲ್ಗಡೆ ಬಂದಾಗ ಈ ರೀತಿ ಕಾಣಿಸುತ್ತೆ ನೋಡಿ. ಇದು ನಾವು ಬಾಲ್ಕೋನಿ ಅಂತ ಕರಿತೀವಲ್ಲ, ಬಾಲ್ಕೋನಿ ಸಿಸ್ಟಮ್ಸ್ನಲ್ಲಿ ಇದೆ. ಹೀಗೆ ಹೊರಗೆ ಬಂದುಬಿಟ್ರೆ ಮತ್ತೆ ಇಲ್ಲಿ ಪಾಷಾ ಸರ್ ನಿಂತ್ಕೊಂಡಿದ್ದಾರೆ. ಯಾಕಂದರೆ ಚಳಿ ಆಗ್ತಾಯಿದೆ ಪಾಷಾ ಸರ್ಗೆ. ಸರ್, ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಮೊನೊಮೆಂಟ್ ಅಂತ ಬರೆದಿದ್ದಾರೆ ಒಂದು ಕಡೆ, ಹೌದಾ? ಸರ್, ಟೋಮೋ ಒಳಗಡೆ ಇಲ್ಲಿ ವಾಶ್ರೂಮ್ ವ್ಯವಸ್ಥೆ ಇದೆ ನೋಡಿ, ಎಷ್ಟು ಇದೆ. ನಮ್ಮ ಕಡೆ ಈ ರೀತಿ ಎಲ್ಲ ಮೇಂಟೈನ್ ಮಾಡೋದಿಲ್ಲ, ಬಟ್ ಇಲ್ಲಿ ಟಾಯ್ಲೆಟ್ ರೂಮ್ಸು ಇದ್ದಾವೆ ಒಳಗಡೆ.